ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈವ್ನಿಂಗ್ ನಾನು ಆಫೀಸಿಂದ ಬಂದು ನೈಟ್ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳಕತ್ತಿದ್ದೆ. ಸಿಂಪಲ್ ಆಗಿ ದಾಲ್ ಮತ್ತು ಒಂದು ರಸಮ್ ಮಾಡ್ಕೊಳ್ಳೋಣ ಅಂತಂದು ಹೇಳಿ. ಇದು ಭಾಳ ಈಸಿ ಮತ್ತು ಬೇಗ ಆಗ್ತೈತಿ ಅಂತ ಹೇಳಿ. ಫಸ್ಟ್ ನಾನಿಲ್ಲೇ ಒಂದು ಅರ್ಧ ಈರುಳ್ಳಿ ತೊಗೊಂಡೇನಿ, ಆಮೇಲೆ ಒಂದು ಟೊಮೆಟೊ ತೊಗೊಂಡೇನಿ, ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡೇನಿ, ಹುಣಸೆಹಣ್ಣು ನೀರಾಗಿ ನೆನೆಸಿಟ್ಕೊಂಡೇನಿ, ಸ್ವಲ್ಪ ಕರಿಬೇವು ಸೊಪ್ಪು ತೊಗೊಂಡೇನಿ, ಆಮೇಲೆ ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಕೊಳಕತ್ತೀನಿ. ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಕೊಂಡಾದ್ಮೇಲೆ ಒಂದು ಟೊಮೆಟೊನೂ ಸಣ್ಣಗೆ ಹೆಚ್ಕೊಳಕತ್ತೀನಿ. ಈ ಟೊಮೆಟೊನ ನಾನು ರಸಮ್ಗೆ ಯೂಸ್ ಮಾಡ್ಕೊಳಕತ್ತೀನಿ. ಹಾಗಾಗಿ ಸ್ವಲ್ಪ ಆದಷ್ಟು ಸಣ್ಣಕನ ಹೆಚ್ಕೊಂಡೇನಿ. ಆಮೇಲೆ ನಾನಿಲ್ಲೇ ಬೆಳ್ಳುಳ್ಳಿ ತೊಗೊಂಡು ಅದ್ರದ್ದು ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಅದನ್ನು ಒಂದು ಕುಟ್ಟು ಕಲ್ಲು ಒಳಗೆ ಹಾಕಿ ಜಜ್ಕೊಳಕತ್ತೀನಿ. ಜಾಸ್ತಿ ಜಜ್ಕೋಬಾರ್ದು, ಸ್ವಲ್ಪ ಇದು ಕ್ರಷ್ ಆಗೋವರೆಗೂ ಜಜ್ಕೋಬೇಕಷ್ಟ. ಆಮೇಲೆ ನಾನಿಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಕೊಂಡೇನಿ. ಇದಕ್ಕೆ 2-3 ಸ್ಪೂನ್ ಆಗೋ ಅಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ. ಎಣ್ಣೆ ಕಾದಾದ್ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಜಜ್ಕೊಂಡಂಥದ್ದು ಬೆಳ್ಳುಳ್ಳಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಂಥದ್ದು ಉಳ್ಳಾಗಡ್ಡಿ, ಇದೆಲ್ಲ ಹಾಕಿ ನೀಟಾಗಿ ಒಂದ್ಸರಿ ಫ್ರೈ ಮಾಡ್ಕೊಳ್ಬೇಕಾಗ್ತತಿ. ಉಳ್ಳಾಗಡ್ಡಿ ಎಲ್ಲ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ನೀಟಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಅರಿಶಿನ, 1-2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡೇನಿ. ಇದು ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ. ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳಕತ್ತೀನಿ. ಆಮೇಲೆ ನಾನಿಲ್ಲಿ ಬೇಯಿಸ್ಕೊಂಡಂಥದ್ದು ಬ್ಯಾಳಿ ಹಾಕ್ಕೊಂಡೇನಿ. ಆಮೇಲೆ ಒಂದ್ಸರಿ ನೀಟಾಗಿ ಇದನ್ನ ಕಲಿಸ್ಕೊಂಡು ಇದಕ್ಕೆ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ನೀರನ್ನ ಹಾಕ್ಕೊಳಕತ್ತೀನಿ. ಇಷ್ಟಾಗಿ ಒಂದು ಕುದಿ ಬಂದ್ರೆ ದಾಲ್ ರೆಡಿ ಆಗಿಬಿಡ್ತೈತಿ. ನೆಕ್ಸ್ಟ್ ನಾನಿಲ್ಲೇ ರಸಮ್ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಕಡಾಯಿ ಒಳಗೆ 1-2 ಸ್ಪೂನು ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಜಜ್ಕೊಂಡಂಥದ್ದು ಬೆಳ್ಳುಳ್ಳಿ, ಆಮೇಲೆ ಸಣ್ಣದಾಗಿ ಏನು ಹೆಚ್ಕೊಂಡಿದ್ದೆ ಅಲ್ಲ ಅದು ಟೊಮೆಟೊನ ಆ್ಯಡ್ ಮಾಡ್ಕೊಂಡೇನಿ. ಇಷ್ಟೆಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳಕತ್ತೀನಿ ನಾನಿಲ್ಲೇ. ಆಮೇಲೆ ನಾನಿಲ್ಲೇ ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ. ಉಪ್ಪು ಈಗ ಹಾಕ್ಕೊಳ್ಳೋದ್ರಿಂದ ಟೊಮೆಟೊ ಬೇಗನೆ ಬೇಯ್ತಾವೆ. ಆಮೇಲೆ ನಾನಿಲ್ಲಿ ನೆನೆಸ್ಕೊಂಡಂಥದ್ದು ಹುಣಸೆಹಣ್ಣಿನ ರಸನ ಹಾಕ್ಕೊಳಕತ್ತೀನಿ. ಆಮೇಲೆ ಇದಕ್ಕೆ ಅಚ್ಚ ಖಾರದ ಪುಡಿ, ಅರಶಿನ ಪುಡಿ ಹಾಕ್ಕೊಂಡೇನಿ. ಆಮೇಲೆ 2 ಸ್ಪೂನಷ್ಟು ಬೇಯಿಸ್ಕೊಂಡಂಥದ್ದು ಬ್ಯಾಳಿ, ನಾನು ನೀರು ಆ್ಯಡ್ ಮಾಡಿಟ್ಕೊಂಡಿದ್ದೆ ಎಷ್ಟು ಬೇಕಷ್ಟು ಬ್ಯಾಳಿ ಜೊತೆಗೆ, ಅದನ್ನು ಇಲ್ಲಿ ಹಾಕ್ಕೊಳಕತ್ತೀನಿ. ಲಾಸ್ಟ್ಗೆ MTR ಸಾಂಬಾರು ಪೌಡ್ರ್ ಹಾಕ್ಕೊಂಡೇನಿ. ಹಾಕಿ ಒಂದು ಕುದಿ ಕುದಿಸಿದ್ರೆ ರಸಮ್ ರೆಡಿ ಆಗಿಬಿಡ್ತೈತಿ. ಆಮೇಲೆ ನಾನಿಲ್ಲಿ ಪನ್ನೀರನ್ನ ಕಟ್ ಮಾಡ್ಕೊಳಕತ್ತೀನಿ. ಪನ್ನೀರ್ದು ಫ್ರೈ ಮಾಡ್ಕೊಳ್ಳೋಣ ಅಂತಂದು ಹೇಳಿ ಇವನ್ನ ಉದ್ದುದ್ಕ ಸ್ಲೈಸ್ ಕತೆ ಕಟ್ ಮಾಡ್ಕೊಂಡೇನಿ. ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಲಾಸ್ಟ್ಗೆ ನಿಂಬೆಹಣ್ಣನ್ನು ಹಿಂಡ್ಕೊಂಡೇನಿ. ಆಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡ್ಕೊಂಡೇನಿ. ಇಷ್ಟೆಲ್ಲ ಹಾಕಿ ನೀಟಾಗಿ ಇದನ್ನ ಕಲಿಸ್ಕೋಬೇಕು. ಅದು ಉಪ್ಪು, ಖಾರ, ಅದೆಲ್ಲ ಮಸಾಲಾನು ಎಲ್ಲ ಪನ್ನೀರ್ಗೂ ನೀಟಾಗಿ ಹತ್ತುವಂಗೆ ಕಲಿಸಿಟ್ಟು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡೋಕೆ ಇಟ್ಕೋಬೇಕು. ಮ್ಯಾರಿನೇಟ್ ಮಾಡೋಕ್ಕಿಟ್ಟು ನಂದು ಸ್ವಲ್ಪ ವರ್ಕ್ ಇತ್ತು, ಅದನ್ನ ಮಾಡ್ಕೊಳಕತ್ತಿದ್ದೆ. ಆಮೇಲೆ ಮುಗಿಸಿ ಇಲ್ಲಿ ಒಂದು ತವಾ ಇಟ್ಕೊಂಡೇನಿ. ತವಾಕ್ಕೆ ಒಂದು ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡ್ಕೊಂಡೇನಿ. ಎಣ್ಣೆ ಬಿಸಿ ಆಗಿಂದ ಮ್ಯಾರಿನೇಟ್ ಮಾಡ್ಕೊಂಡಂಥದ್ದು ಪನ್ನೀರನ್ನ ಇಲ್ಲಿ ಪ್ಲೇಸ್ ಮಾಡ್ಕೊಳಕತ್ತೀನಿ. 1-2 ನಿಮಿಷ ಆದಮೇಲೆ ಇದನ್ನು ಹೊಳ್ಳಿಸಿ ನಾನು ಹಾಕ್ಕೊಳಕತ್ತೀನಿ. ಇಷ್ಟು ಮಾಡಿದ್ರೆ ಪನ್ನೀರ್ ಫ್ರೈ ರೆಡಿ ಆಗಿಬಿಡ್ತೈತಿ. ನಂದು ನೈಟ್ ಡಿನ್ನರ್ ಪ್ರಿಪ್ರೇಷನ್ ಆಲ್ಮೋಸ್ಟ್ ಎಲ್ಲ ಆಗೋಗ್ಬಿಡ್ತು. ಇದಾಗಿತ್ತು ಇವತ್ತಿನ ದಿನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.